ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರಿ, ಸರ್ ನಾನು ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ವಾಚ್ ಮಾಡಿಬಿಟ್ಟು ನಾನು ಇಂಗ್ಲೀಷ್ನ ಕಲಿತಾ ಇರ್ತೀನಿ, ಬಟ್ ಇನ್ನೂ ನೇರವಾಗಿ ನಿಮ್ಮೊಂದಿಗೆ ನಾನು ಇಂಗ್ಲೀಷ್ನ ಕಲಿಬೇಕಂತ ಬಯಸ್ತೀನಿ. ಆದ್ದರಿಂದ ಆನ್ಲೈನ್ ಬ್ಯಾಚ್ ಯಾವುದಾದ್ರೂ ಇದೆಯಾ ಅಂತಂದು ಸಾಕಷ್ಟು ಜನರು ನೀವು ಕೇಳ್ತಾ ಇರ್ತೀರಿ. ಅಂಥವ್ರಿಗೋಸ್ಕರ ಈಗ ಇಂದಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಆ ಗುಡ್ ನ್ಯೂಸ್ ಏನಂತಂತಂದರೆ, ಬರ್ತಾ ಇರುವಂಥ 20ನೇ ತಾರೀಕು ಅಕ್ಷಯ ತೃತೀಯ ಬಸವ ಜಯಂತಿ ದಿನದಂದು ನಾನು ಇನ್ನೊಂದು ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದರ ಒಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ಡೀಟೇಲ್ಸನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಬರ್ತಾ ಇರುವಂಥ 20ನೇ ತಾರೀಕಿನಿಂದ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರುವಂಥ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ನಾವೇನು ಹೇಳ್ತೀವಿ ಅಂತಂತಂದರೆ ಜೀನಿಯಸ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ದೆನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೋರ್ಸ್ ಅಂತಂದು ಕರಿತೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನಲ್ಲಿ ನೀವು ಏನು ವಿಷಯಗಳನ್ನ ಕಲಿತೀರಿ ಅಂತಂತಂದರೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಕೋರ್ಸ್ ಕಂಟೆಂಟ್ ಅನ್ನೋದನ್ನು ನಾವು ನೋಡಿದಾಗ ಮೊದಲೇದಾಗಿ ಬಂದುಬಿಟ್ಟು ಸ್ಪೋಕನ್ ಗ್ರಾಮರ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೋಕನ್ ಟ್ರಾನ್ಸ್ಲೇಷನ್ಸ್, ಥರ್ಡ್ ಒನ್ ಬಂದುಬಿಟ್ಟು ಸ್ಪೋಕನ್ ಪ್ರಾಕ್ಟೀಸ್, ಆ್ಯಂಡ್ ದೆನ್ ಫೋರ್ತ್ ಒನ್ ಬಂದುಬಿಟ್ಟು ಸ್ಪೋಕನ್ ವೊಕ್ಯಾಬ್ಲರಿ, ಆ್ಯಂಡ್ ದೆನ್ ಫಿಫ್ತ್ ಒನ್ ಬಂದುಬಿಟ್ಟು ಸ್ಪೋಕನ್ ಕನ್ವರ್ಸೇಷನ್. ವೆಲ್ ಫ್ರೆಂಡ್ಸ್, ಈಗಾಗಲೇ ನಾನು ಸಾಕಷ್ಟು ವಿಡಿಯೋಸ್ಗಳು ನಿಮ್ಗೆ ಹೇಳಿರ್ತೀನಿ. ಈಗ ಇಲ್ಲಿ ಸ್ಪೋಕನ್ ಗ್ರಾಮರ್ ಅಂತಂದರೆ, ಗ್ರಾಮರನ್ನು ನಾವು ಯಾಕೆ ಕಲಿಬೇಕಾಗತ್ತೆ? ಯಾವುದೇ ಒಂದು ಭಾಷೆಗೆ ಆ ಭಾಷೆಯನ್ನು ಮಾತನಾಡಬೇಕು ಅಂತಂದರೆ ಸೊ ಅದರದ್ದೇ ಅಂತ ಕೆಲವೊಂದಿಷ್ಟು ನಿಯಮಗಳು ಇರ್ತವೆ. ಆ ನಿಯಮಗಳನ್ನು ನಾವು ತಿಳ್ಕೊಂಡಾಗ ಆ ಭಾಷೆಯನ್ನು ನಾವು ಚೆನ್ನಾಗಿ ಮಾತನಾಡ್ಬೋದು. ಆದ್ದರಿಂದ ನಮಗೆ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಎಷ್ಟು ಗ್ರಾಮರ್ ಬೇಕೋ ಅದನ್ನು ಈ ಸ್ಪೋಕನ್ ಗ್ರಾಮರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೋಕನ್ ಪ್ರಾಕ್ಟೀಸ್. ಇದು ತುಂಬ ಇಂಪಾರ್ಟೆಂಟ್. ನೋಡಿರಿ, ಸ್ಪೋಕನ್ ಪ್ರಾಕ್ಟೀಸ್ ಅಂತ ಅನ್ನೋದನ್ನು ಈಗ ನೀವು ಕಲಿತೀರಿ. ಎಷ್ಟೋ ಜನರಿಗೆ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಯಾಕೆ ಬರಲ್ಲ ಅಂತಂತಂದರೆ, ಅವರು ಇಂಗ್ಲೀಷನ್ನು ಓದ್ತಾರೆ, ಬರೀತಾರೆ, ಇಂಗ್ಲೀಷನ್ನು ಯಾಕೆ ಮಾತನಾಡಲಿಕ್ಕೆ ಬರಲ್ಲ? ಬಿಕಾಸ್ ಅವರು ಪ್ರಾಕ್ಟೀಸ್ ಮಾಡಿರಲ್ಲ. ಆದ್ದರಿಂದ ಈ ಒಂದು ಬ್ಯಾಚಲ್ಲಿ ನಾನು ನಿಮ್ಮೊಂದಿಗೆ ಏನಿರ್ತೀನಲ್ವ, ನೀವು ಜಾಯ್ನ್ ಆದರೆ ಸೊ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಚ್ಚು ಮೋಟಿವೇಶನ್ನ ಮಾಡ್ತೀನಿ. ಸೊ ಅದಕ್ಕೆ ನಾವು ಸ್ಪೋಕನ್ ಪ್ರಾಕ್ಟೀಸ್ ಅಂತಂದು ಹೇಳ್ತೀವಿ. ಆ್ಯಂಡ್ ದೆನ್ ಥರ್ಡ್ ಒನ್ ಬಂದುಬಿಟ್ಟು ಸ್ಪೋಕನ್ ಟ್ರಾನ್ಸ್ಲೇಷನ್ಸ್. ನೋಡಿ, ಇಂಗ್ಲೀಷನ್ನು ಮಾತನಾಡಬೇಕು ಅಂತಂದರೆ ಫಸ್ಟು ನಮ್ಮ ಮೈಂಡಲ್ಲಿರುವಂಥ ಸಾಫ್ಟ್ವೇರ್ ಯಾವುದು? ಮಾತೃಭಾಷೆ ಕನ್ನಡ. ನಾವು ಯಾವುದೇ ಒಂದು ಹೊಸ ಭಾಷೆನ ಕಲಿತಾಗ ಆ ಹೊಸ ಭಾಷೆಯ ಶಬ್ದಗಳಿರ್ಬೋದು, ವಾಕ್ಯಗಳಿರ್ಬೋದು, ನಮ್ಮ ಮೈಂಡಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಅವು ಏನಾಗ್ತಾ ಇರ್ತವೆ? ಟ್ರಾನ್ಸ್ಲೇಟ್ ಆಗ್ತಾ ಇರ್ತವೆ. ಆ ಟ್ರಾನ್ಸ್ಲೇಷನನ್ನು ನಾವು ಕಲಿತಾಗ ಸೊ ಇಂಗ್ಲೀಷ್ನ ವಾಕ್ಯಗಳು ಕನ್ನಡದಲ್ಲಿ ಮೀನಿಂಗ್ ಯಾವ ರೀತಿಯಾಗಿ ಕೊಡ್ತವೆ ಅಂತ ನಾವು ತಿಳ್ಕೊಂಡು ಅದನ್ನು ನಾವು ಇಂಗ್ಲೀಷ್ ಮಾತನಾಡ್ತಾ ಇರಬೇಕಾದ್ರೆ ಸುಲಭವಾಗಿ ಮಾತನಾಡ್ಬೋದು. ಅದನ್ನು ನಾವು ಸ್ಪೋಕನ್ ಟ್ರಾನ್ಸ್ಲೇಷನ್ಸ್ಗಳು ಅಂತಂದು ಹೇಳ್ತೀವಿ. ಸೊ ನಾನು ನಿಮಗೆ ಎವ್ರಿ ಟಾಪಿಕ್ ಏನು ಹೇಳ್ಕೊಡ್ತೀನಿ ಆ ಟಾಪಿಕ್ ಬೇಸ್ ಮೇಲೆ ಸಾಕಷ್ಟು ಟ್ರಾನ್ಸ್ಲೇಷನ್ಸ್ಗಳನ್ನ ನಾನು ನಿಮಗೆ ಕಲಿಸ್ತೀನಿ. ಟ್ರಾನ್ಸ್ಲೇಷನ್ಸ್ಗಳಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಟ್ಟು ಇಂಗ್ಲೀಷ್ನ ಸುಲಭವಾಗಿ ಮಾತನಾಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಪೋಕನ್ ವೊಕ್ಯಾಬ್ಲರಿ. ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಸ್ಪೀಕ್ ಎನಿ ಲ್ಯಾಂಗ್ವೇಜ್ ಯು ಶುಡ್ ಹ್ಯಾವ್ ಫಸ್ಟ್ ಗುಡ್ ವೊಕ್ಯಾಬ್ಲರಿ ಇನ್ ಯುವರ್ ಮೈಂಡ್. ಎಸ್, ಸೊ ನಿಮ್ಮ ಮೈಂಡಲ್ಲಿ ಸಾಕಷ್ಟು ಶಬ್ದಗಳಿದ್ದರೆ ಮಾತ್ರ ನೀವು ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಈಗ ನಮಗೆ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿರುತ್ತೆ, ಬಟ್ ಮಾತಾಡ್ತಾ ಯಾಕೆ ನಾವು ಸ್ಟಾಪ್ ಆಗ್ತೀವಿ ಅಂತಂದರೆ, ಇಲ್ಲಿ ನಮ್ಮ ಮೈಂಡಲ್ಲಿ ಆ ಶಬ್ದಗಳ ಕೊರತೆ ಇದ್ದಾಗ, ನಾವು ಯಾವುದಕ್ಕೆ ಏನಂತಾರೆ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನಮಗೆ ಅದನ್ನು ಮಾತನಾಡಲಿಕ್ಕೆ ಬರಲ್ಲ. ಈಗ ನೋಡ್ರಿ, ನನಗೆ ಈಗ ತಲೆನೋವು ಇದೆ ಅಂತಂದಲಿಕ್ಕೆ, ಈಗ ನನಗೆ ಇದೆ ಅಂತಂತನ್ಲಿಕ್ಕೆ ಐ ಹ್ಯಾವ್, ಬಟ್ ತಲೆನೋವಿಗೆ ಏನಂತಾರೆ ಅಂತಂದು ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ಆವಾಗ ಹೆಡ್ಯಾಕ್ ಅಂತಂದು ನಾವು ಹೇಳ್ತೀವಿ. ಅದು ನಮ್ಗೆ ಗೊತ್ತಿಲ್ಲದೆ ಇದ್ದರೆ ನಾವು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಸ್ಟ್ರಕ್ ಆಗ್ತೀವಿ. ಅದಕ್ಕೆ ನಮಗೆ ಎಷ್ಟೋ ಜನರಿಗೆ ಮೈಂಡ್ ಬ್ಲ್ಯಾಂಕ್ ಆಗೋದು ಅಥವಾ ಮಾತನಾಡ್ತಾ ಇರಬೇಕಾದ್ರೆ ತಡವರಿಸೋದು ಯಾಕಾಗುತ್ತೆ ಅಂದರೆ ಶಬ್ದಗಳ ಕೊರತೆ ಇದ್ದಾಗ. ಅದನ್ನು ನಾನು ನಿಮಗೆ ಇಲ್ಲಿ ಕಲಿಸ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಸ್ಪೋಕನ್ ಕನ್ವರ್ಸೇಷನ್. ಅಂದರೆ ಯಾವ ಸಿಚುವೇಷನಲ್ಲಿ ನೀವು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಂದು ಸ್ಪೋಕನ್ ಕನ್ವರ್ಸೇಷನ್ಸ್ಗಳನ್ನ ಹೇಳ್ಕೊಡ್ತೀನಿ. ಸೊ ದಿಸ್ ಈಸ್ ದ ಕೋರ್ಸ್ ಕಾಂಟೆಂಟ್. ಸೊ ಈ ಎಲ್ಲ ವಿಷಯಗಳನ್ನು ಈ ಒಂದು ಜೀನಿಯಸ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ನೆಕ್ಸ್ಟ್ ಹೂ ಕ್ಯಾನ್ ಅಟೆಂಡ್ ದಿಸ್ ಕೋರ್ಸ್? ಇದನ್ನು ಯಾರು ಜಾಯ್ನ್ ಆಗ್ಬೋದು ಅಂತಂದರೆ, ನೋಡಿರಿ, ಅಬೌಟ್ 10 years ಎನಿಬಡಿ ಕ್ಯಾನ್ ಜಾಯ್ನ್ ದಿಸ್ ಕೋರ್ಸ್. ಅಂದರೆ 10 ವರ್ಷ ಮೇಲ್ಪಟ್ಟು, ಅಂದರೆ ಪ್ರೊಬಬ್ಲಿ 5th ಸ್ಟ್ಯಾಂಡರ್ಡ್ನಿಂದಲೇ ನೀವು ಈ ಒಂದು ವಿಷಯಗಳನ್ನ ಕಲ್ತ್ಕೊಳ್ಬೋದು. ಸಪೋಸ್ ಯು ಮೇ ಬಿ ಸ್ಟೂಡೆಂಟ್ ಆಗಿರ್ಬೋದು. ನೀವು ಸ್ಟೂಡೆಂಟ್ ಆಗಿದ್ದರೆ ನೀವು 5th ಸ್ಟ್ಯಾಂಡರ್ಡ್ ಅಬೋವ್ ಇದ್ದರೆ ಸೊ ಯು ಕ್ಯಾನ್ ಜಾಯ್ನ್ ದಿಸ್ ಕೋರ್ಸ್. ವೆಲ್ ಫ್ರೆಂಡ್ಸ್, ಸೊ ನೆಕ್ಸ್ಟು ಇಫ್ ಯು ಆರ್ ಅ ಪ್ರೊಫೆಷ್ನಲ್ ಪರ್ಸನ್, ನೀವೊಬ್ಬ ಲಾಯರ್ ಇರ್ಬೋದು ಅಥವಾ ಟೀಚರ್ ಆಗಿರ್ಬೋದು, ಎಸ್, ಅಥವಾ ಡಾಕ್ಟರ್ ಇರ್ಬೋದು. ಸೊ ನೀವು ಪ್ರೊಫೆಷ್ನಲ್ ಪರ್ಸನ್ ಇದ್ದರೆ ನೀವು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಹೌಸ್ ವೈಫ್ಸ್ ಅಥವಾ ಹೌಸ್ ಮೇಕರ್ಸ್,
ನೀವು ಮನೆಯಲ್ಲಿ ಆ್ಯಸ್ ಅ ಗೃಹಿಣಿಯಾಗಿಬಿಟ್ಟು ನಿಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸ್ಕೊಡ್ಬೇಕು ಅಂತಂತಂದರೆ ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟು ನಾನು ಸಾಕಷ್ಟು ಜನರಲ್ಲಿ ನೋಡ್ತೀನಿ, ಎಷ್ಟೋ ಜನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿರ್ತಾರೆ, ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರೆ, ಬಟ್ ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲ್ಲ. ಆದ್ದರಿಂದ ಎಷ್ಟೋ ಜನಕ್ಕೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಮತ್ತು ಮಕ್ಕಳಿಗೂ ಮನೆಯಲ್ಲಿ ಹೇಳ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ನೀವು ಮನೆಯಲ್ಲಿ ನೀವು ಕಲಿತು ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಈ ಒಂದು ಬ್ಯಾಚಿಗೆ ನೀವು ಆ್ಯಸ್ ಅ ಹೌಸ್ ವೈಫ್ ಆಗಿದ್ದರೆ ಜಾಯ್ನ್ ಆಗ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್, ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ಸನ್ನು ಡಬಲ್ ಮಾಡಲಿಕ್ಕೆ, ಗ್ರೋತ್ ಮಾಡಲಿಕ್ಕೆ, ಇನ್ನೂ ಬೆಳೆಸಲಿಕ್ಕೆ, ಎಕ್ಸ್ಪಾಂಡ್ ಮಾಡಲಿಕ್ಕೆ ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ನೀವೊಬ್ಬ ಎಂಪ್ಲಾಯಿ ಆಗಿದ್ದರೆ ನೋಡಿರಿ, ಈಗಾಗಲೇ ನೀವು ಎಂಪ್ಲಾಯಿ ವರ್ಕ್ ಮಾಡ್ತಾಯಿದ್ದೀರಿ, ಸೊ ಒಂದು ಉದ್ಯೋಗದಲ್ಲಿ ಇದ್ದೀರಿ. ಸೊ ನೀವೇನಾದರೂ ನಿಮ್ಮ ವರ್ಕಲ್ಲಿ ಪ್ರಮೋಷನ್ನ ಪಡಿಬೇಕು ಅಂತಂತಂದರೆ ಸೊ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಸಹ ಈ ಬ್ಯಾಚಿಗೆ ಜಾಯ್ನ್ ಆಗ್ಬೋದು. ವೆಲ್ ಫ್ರೆಂಡ್ಸ್, ಇನ್ನು ಈ ಕ್ಲಾಸಿನ ಟೈಮಿಂಗ್ ಯಾವುದು ಅಂತಂತಂದರೆ ನೋಡಿರಿ, ಈ ಕ್ಲಾಸ್ ಬಂದುಬಿಟ್ಟು 1.5 ತಿಂಗಳಿರುತ್ತೆ, ಅಂದರೆ 1.5 ಮಂತ್, 45 ಸೆಷನ್ಸ್ ಬರುತ್ತೆ. 45 ಡೇಸ್ ನಾನು ನಿಮ್ಮೊಂದಿಗೆ ಲೈವ್ ಸೆಷನ್ನ ತೆಗೆದುಕೊಳ್ತೀನಿ. ಪ್ರತಿದಿನ ರಾತ್ರಿ, ಎವ್ರಿ ಡೇ ನೈಟ್ at 8 to 10 ಈ ಒಂದು ಕ್ಲಾಸ್ ನಡಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಯಾಕೆ ನಾವು ಈ ರಾತ್ರಿನೇ ಈ ಕ್ಲಾಸನ್ನು ಇಟ್ಕೊಂಡಿದ್ದೀವಿ ಅಂತಂದರೆ, ಎಷ್ಟೋ ಜನ ನೋಡಿ ನಮ್ಮ ಬ್ಯಾಚಲ್ಲಿ ಜಾಯ್ನ್ ಆಗೋರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ, ಎಲ್ಲ ಥರದ ಜನರು ಈ ಒಂದು ಬ್ಯಾಚಲ್ಲಿ ಜಾಯ್ನ್ ಆಗಿರ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ನೀವು ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಪ್ರೊಬಬಲಿ ನೀವು ವರ್ಕ್ ಮೇಲೆ ಇರ್ತೀರಿ. ಮನೆಗೆ ಬಂದ ನಂತರ 6 o'clock ಮನೆಗೆ ಬಂದ ನಂತರ ಒಂಚೂರು ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು 8ರಿಂದ ನೀವು ರಾತ್ರಿ 10 ತನಕ ಈ ಕ್ಲಾಸನ್ನು ಅಟೆಂಡ್ ಮಾಡಲಿ ಅನ್ನೋಂಥ ಉದ್ದೇಶಕ್ಕೆ, ಆ ಒಂದು ಟೈಮ್ ನಿಮಗೆ ಒಂಚೂರು ಬಿಡು ಸಿಗುತ್ತೆ, ಆ ಒಂದು ಟೈಮಲ್ಲಿ ನೀವು ಕಲಿಲಿಕ್ಕೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಎಲ್ಲರಿಗೂ ಈ ನೈಟ್ 8 to 10 ನಾನು ಇದನ್ನು ಕ್ಲಾಸನ್ನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಕ್ಲಾಸನ್ನು ಯಾವೊಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡ್ತಾಯಿದ್ದೀವಿ ಅಂತಂತಂದರೆ, ಝೂಮ್ ಆ್ಯಪಲ್ಲಿ, ಝೂಮ್ ವರ್ಕ್ ಅಂತಂತಂದು ಝೂಮ್ ಮೀಟಿಂಗ್ ಆ್ಯಪ್ ಅಂತಂದು ಏನು ಬರುತ್ತೆ ನೋಡಿರಿ, ಆ ಒಂದು ಆ್ಯಪಲ್ಲಿ ಈ ಒಂದು ಲೈವ್ ಸೆಷನ್ಸ್ಗಳನ್ನ ನಾನು ಕಂಡಕ್ಟ್ ಮಾಡ್ತೀನಿ. ನೀವು ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೀವು ಸಪೋಸ್ ಅಡ್ಮಿಷನ್ ತೆಗೆದುಕೊಂಡ ನಂತರ ನಿಮ್ಮನ್ನು ನಮ್ಮ ಸ್ಪೋಕನ್ ಇಂಗ್ಲೀಷ್ ಗ್ರೂಪ್ ಅಂತಂದು ಮಾಡಿರ್ತೀವಿ ನಾವು ವಾಟ್ಸಪ್ ಗ್ರೂಪಲ್ಲಿ. ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಆ ಒಂದು ಬ್ಯಾಚಿನ ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ಆ ಒಂದು ಲಿಂಕನ್ನು ನೀವು ಬಳಸ್ಕೊಂಡ್ಬಿಟ್ಟು ಆ ಒಂದು ಬ್ಯಾಚಿಗೆ ನೀವು ಜಾಯ್ನ್ ಆಗಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಇನ್ನೂ ಸಾಕಷ್ಟು ಜನ ಕೇಳ್ತಾರೆ, ಸರ್ ಹಾಗಾದರೆ ಈ ಕೋರ್ಸ್ ಹೇಗಿದೆ, ಈ ಕೋರ್ಸಲ್ಲಿ ನಾವು ಏನು ಕಲಿತೀವಿ, ಯಾವ ಟೈಮಲ್ಲಿ ಇರುತ್ತೆ, ಎಲ್ಲಿ ನಡೀತೆ ಅನ್ನೋದು ಗೊತ್ತಾಯಿತು, ಇದಕ್ಕೆ ಫೀಸ್ ಇದೆಯಾ ಅಂತ ಕೇಳ್ಬೋದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಕೋರ್ಸಿಗೆ ಫೀಸ್ ಇದೆ. ಬಟ್ ಫೀಸ್ ಯಾಕಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ದೇರ್ ಈಸ್ ನೋ ಫ್ರೀ ಲಂಚ್ ಇನ್ ದ ವರ್ಲ್ಡ್, ರೈಟ್? ಇಫ್ ಯು ವಾಂಟ್ ಟು ಗೆಟ್ ಸಮಥಿಂಗ್ ಯು ನೀಡ್ ಟು ಗಿವ್ ಸಮಥಿಂಗ್ ಅಂತಂದು ಹೇಳ್ತಾರೆ. ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಒಂಚೂರು ಏನಾದರೂ ಕೊಡಲೇಬೇಕಾಗತ್ತೆ. ನೀವು ಗುರುಗಳ ಹತ್ರ ವಿಷಯಗಳನ್ನ ಕಲಿಬೇಕು ಅಂತಂದರೆ ಗುರುದಕ್ಷಿಣೆನ ಕೊಡಲೇಬೇಕು. ಆದ್ದರಿಂದ ಫೀಸ್ ಇದೆ. ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಫ್ರೀಯಾಗಿ ನಾನು ಸಾಕಷ್ಟು ಕಾಂಟೆಂಟನ್ನು ಶೇರ್ ಮಾಡಿದ್ದೀನಿ, ರೈಟ್? 11 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ ಅಂತಂತಂದು ಈಗಾಗಲೇ ನಾನು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಹಿಂದಿಯೂ ಸಹ ಅನೇಕ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅದರ ಮೂಲಕನೂ ಸಾಕಷ್ಟು ಜನ ವಿಷಯಗಳನ್ನ ಕಲ್ತಿದ್ದಾರೆ. ಬಟ್ ನೀವು ನೇರವಾಗಿ ನನ್ನೊಂದಿಗೆ ಲೈವಲ್ಲಿ ವಿಷಯಗಳನ್ನ ಕಲ್ತ್ಕೊಳ್ಬೇಕು ಅಂತಂತಂದರೆ ಫೀಸನ್ನು ಕೊಟ್ಟು ಈ ಬ್ಯಾಚಿಗೆ ನೀವು ಜಾಯ್ನ್ ಆಗಬೇಕಾಗತ್ತೆ, ರೈಟ್? ಕುಚ್ ಪಾನೆ ಕೆ ಲಿಯೆ ಕುಚ್ ಕೋನಾ ಪಡ್ತಾ ಹೈ. ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಒಂಚೂರು ಕಳ್ಕೊಳ್ಳೇಬೇಕಾಗತ್ತೆ. ಕಳ್ಕೊಳ್ಳೋದಿಲ್ಲ ಏನಿಲ್ಲ. ಸೊ ನೀವು ಕಲಿಬೇಕು ಅಂತಂದರೆ ಗುರುದಕ್ಷಿಣೆಯಾಗಿ ಫೀಸನ್ನು ಕೊಡಲೇಬೇಕು. ಬಿಕಾಸ್ ನಾನು ನಿಮ್ಮೊಂದಿಗೆ 1.5 ಮಂತ್ ನಿಮಗೆ ನಾನು ಲೈವ್ ಆಗಿ ವಿಷಯಗಳನ್ನ ಕಲಿಸ್ಲಿಕ್ಕೆ ಆ್ಯಂಡ್ ದೆನ್ ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಾಕಷ್ಟು ಖರ್ಚುಗಳು ಸಹ ಇರ್ತವೆ. ಸೊ ನಾನಿಲ್ಲಿ ನಿಮ್ಮೊಂದಿಗೆ ಏನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅದನ್ನು ನಾವು ವ್ಯಾಲ್ಯೂ ಅಂತಂದು ಕರಿತೀವಿ. ಆ ವ್ಯಾಲ್ಯೂಗೋಸ್ಕರ ನೀವು ಫೀಸನ್ನು ಕೊಡಲೇಬೇಕು. ನೋಡಿ, ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆ್ಯಕ್ಚುಲಿ ಕಾಸ್ಟ್ ಆ್ಯಂಡ್ ದೆನ್ ವ್ಯಾಲ್ಯೂ. ಕಾಸ್ಟ್ ಕ್ಯಾನ್ ಬಿ ಮೆಜರೇಬಲ್, ವ್ಯಾಲ್ಯೂ ಕ್ಯಾನ್ ನೆವರ್ ಬಿ ಮೇಜರ್ಡ್ ಅಂತಂತಾರೆ. ಅಂದರೆ ನೀವು ಕೊಡುವಂಥ ಫೀಸ್ ಏನಿರುತ್ತೆ ಅದನ್ನು ಎಣಿಸ್ಲಿಕ್ಕೆ ಬರುತ್ತೆ ದುಡ್ಡಿನ ರೂಪದಲ್ಲಿ. ಬಟ್ ಇಲ್ಲಿಂದ ನೀವೇನು ವಿಷಯಗಳನ್ನ ಕಲಿತಿರಲ್ಲ ಆ ವ್ಯಾಲ್ಯೂನ ನೀವು ಅಳತೆ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಫೀಸ್ ಕೊಡಲೇಬೇಕು. ಎಷ್ಟು ಫೀಸ್ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಈಗ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಎಷ್ಟು ಫೀಸ್ ಅಂತಂದು ಗೊತ್ತಾಗುತ್ತೆ. ಆ ಫೀಸನ್ನು ಪೇ ಮಾಡಿದರೆ ನೀವು ಇದಕ್ಕೆ ಸೇರ್ಕೋಬೋದು. ಎಷ್ಟೋ ಜನ ಅಂತಾರೆ, ಸರ್ ಫೀಸ್ ಕೊಟ್ಟು ಯಾಕೆ ಕಲಿಬೇಕು ಸರ್, ಸುಮ್ಮನೆ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ಗಳಿದ್ದಾವೆ ಅವುಗಳ ಮೂಲಕ ನಾವು ಕಲಿತೀವಿ ಅಂತಂದು ಅಫ್ಕೋರ್ಸ್ ನೀವು ಹೇಳ್ಬೋದು. ಯೂಟ್ಯೂಬ್ ವೀಡಿಯೋಸ್ಗಳ ಮೂಲಕ ನೀವು ಕಲಿಬೋದು. ಆದರೆ ಸೊ ಅಲ್ಲಿ ನೀವು ಏನು ಕಲಿತೀರಿ, ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ ಅಂತ ಅನ್ನೋದು ನನಗೆ ಗೊತ್ತಾಗಲ್ಲ. ಓಕೆ, ಇಲ್ಲಿ ನೀವು ಈ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚಿಗೆ ಜಾಯ್ನ್ ಆದಾಗ ನೀವು ನನ್ನೊಂದಿಗೆ ನೇರವಾಗಿ ಕನೆಕ್ಟ್ ಆಗ್ತೀರಿ.
ನೀವು ಯಾವ ರೀತಿಯಾಗಿ ಕಲಿತೀರಿ, ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ನನಗೆ ಗೊತ್ತಾಗುತ್ತೆ. ನೀವು ಮಾಡುವಂಥ ತಪ್ಪುಗಳನ್ನು ನಾನು ತಿದ್ದಲಿಕ್ಕೆ ನನ್ನಿಂದ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಫೀಸನ್ನು ಕೊಟ್ಟು ಕಲಿಬೇಕಾಗತ್ತೆ. ನೋಡಿರಿ, ನನ್ನ ಜೀವನದಲ್ಲಿಯೂ ನಾನು ಕಲಿಯೋದಕ್ಕೆ ಸಾಕಷ್ಟು ದುಡ್ಡನ್ನು ಸೇವ್ ಮಾಡಿದ್ದೀನಿ. ನಾನೊಬ್ಬ ಆರ್ಡಿನರಿ ಪರ್ಸನ್ ಇದ್ದೆ. ಹಿಂದೆ ಸುಮಾರು 36 ವರ್ಷಗಳ ಹಿಂದೆ ನಾನು ಹುಬ್ಬಳ್ಳಿಯಲ್ಲಿ ಬೀದಿಯಲ್ಲಿ ನಾನು ನ್ಯೂಸ್ ಪೇಪರನ್ನ ಮಾರ್ತಾಯಿದ್ದೆ. ಒಬ್ಬ ಸಾಧಾರಣ ನ್ಯೂಸ್ ಪೇಪರ್ ಮಾರ್ತಾಯಿದ್ದಂಥ ಒಬ್ಬ ಯುವಕ ನಾನು ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನನ್ನ ಜೀವನದಲ್ಲಿ ಈಗ ಸಾಕಷ್ಟು ಯಶಸ್ಸನ್ನು ಕಂಡಿದ್ದೀನಿ. ಆ್ಯಸ್ ಅ ಇಂಗ್ಲೀಷ್ ಟೀಚರ್ ಆಗಿ, ಆ್ಯಸ್ ಅ ಇಂಗ್ಲೀಷ್ ಲೆಕ್ಚರರ್ ಆಗಿ, ಆ್ಯಂಡ್ ದೆನ್ ಮೈಂಡ್ ಪವರ್ ಟ್ರೈನರ್ ಆಗಿ ಕರ್ನಾಟಕದಾದ್ಯಂತ 106 ನಗರಗಳಲ್ಲಿ ನಾನು ನನ್ನ ತರಬೇತಿ ಶಿಬಿರಗಳನ್ನ ನಡೆಸ್ತಾ ಇರ್ತೀನಿ. ಈಗ ನನ್ನ ಜೀವನದಲ್ಲಿ ಯಶಸ್ಸು ಬಂದಿದ್ದು ಈ ಇಂಗ್ಲೀಷ್ ನನಗೆ ಗೊತ್ತಾಗಿದ್ದರಿಂದ. ಈಗ ವರ್ಲ್ಡ್ ವೈಡ್ ನಾನು ಇಂಗ್ಲೀಷನ್ನು ನಾನು ಕಲಿಸ್ತೀನಿ. ಹಿಂದೆ ನಾನು ಕಂಡಕ್ಟ್ ಮಾಡಿದಂತಹ ಅನೇಕ ಬ್ಯಾಚ್ಗಳಲ್ಲಿ ವರ್ಲ್ಡ್ ವೈಡ್ನಿಂದ ಅನೇಕ ಜನ ಬೇರೆ ಬೇರೆ ಕಂಟ್ರೀಸ್ಗಳಿಂದಲೂ ಸಹ ಜಾಯ್ನ್ ಆಗಿ ನನ್ನ ಒಂದು ಸ್ಪೋಕನ್ ಇಂಗ್ಲೀಷ್ ಬ್ಯಾಚಲ್ಲಿ ಇಂಗ್ಲೀಷನ್ನು ಕಲ್ತಿದ್ದಾರೆ, ಸಕ್ಸಸ್ಸನ್ನು ಕಂಡಿದ್ದಾರೆ. ಆ ಒಂದು ಟೈಮ್ ಈಗ ನಿಮಗೆ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ದುಡ್ಡನ್ನು ನೋಡಬೇಡ್ರಿ, ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸು ಬರುತ್ತೆ. ಅದಕ್ಕೆ ನಾವು ವ್ಯಾಲ್ಯೂ ಅಂತಂದು ಹೇಳ್ತೀವಿ. ಆದ್ದರಿಂದ ಎಷ್ಟು ಫೀಸ್ ಅನ್ನೋದನ್ನು ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಂಡು ಈ ಬ್ಯಾಚಿಗೆ ಜಾಯ್ನ್ ಆಗಿ. ಫ್ರೆಂಡ್ಸ್, ಇಲ್ಲಿ ಫೀಸ್ ಅನ್ನೋದು ಮುಖ್ಯ ಅಲ್ಲ, ನೀವು ಕಲಿಯುವಂತಹ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನಾಲೆಜನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಯಾವುದೇ ಒಂದು ಸ್ಕಿಲ್ಲನ್ನು ನಾವು ಕಲಿಬೇಕು ಅಂತಂದರೆ, ಈಗ ಸ್ಪೋಕನ್ ಇಂಗ್ಲೀಷಿನ ಒಂದು ಸ್ಕಿಲ್ ಅಂತಂದು ಹೇಳ್ತೀವಿ. ಆ ಸ್ಕಿಲ್ ನಮಗೆ ಬರಬೇಕು ಅಂತಂದರೆ 2 ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಯುವರ್ ಇಂಟ್ರೆಸ್ಟ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಯು ನೀಡ್ ಟು ಸೆಲೆಕ್ಟ್ ದ ಗುಡ್ ಮೆಂಟರ್. ನೀವೊಬ್ಬ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ವಿದೌಟ್ Ramakant Achrekar, Sachin Tendulkar would not have become a good cricket player. Yes or no? ಈಗ ದ್ರೋಣಾಚಾರ್ಯರು ಇಲ್ಲದೇ ಇದ್ದರೆ ಏಕಲವ್ಯ ಒಬ್ಬ ಒಳ್ಳೆಯ ಬಿಲ್ಲುಗಾರ ಆಗ್ತಾ ಇರಲಿಲ್ಲ ಅಲ್ವಾ? ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗಳ ಹಿಂದೆ ಒಬ್ಬ ರೈಟ್ ಮೆಂಟರ್ ಅಂತಂದು ಇರ್ತಾರೆ. ಹಾಗೆಯೇ ನೀವು ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದು ಬಯಸಿದರೆ, ಇಫ್ ಯು ಸೆಲೆಕ್ಟ್ ಮೀ ಆ್ಯಸ್ ಯುವರ್ ಮೆಂಟರ್, ನೀವು ನನ್ನನ್ನು ಒಬ್ಬ ಮೆಂಟ್ರಾಗಿ ಸೆಲೆಕ್ಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್. ನೋಡಿರಿ, ನೀವು ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಬೆನಿಫಿಟ್ ಇದೆ? ಸಪೋಸ್ ನೀವೊಬ್ಬ ಲಾಯರ್ ಆಗಿದ್ದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೆ ಆದರೆ ನೀವಿನ್ನೂ ಹೆಚ್ಚು ಕ್ಲೈಂಟ್ಸ್ಗಳನ್ನು ನೀವು ಪಡ್ಕೊಳ್ಬೋದು ಆ್ಯಂಡ್ ನಿಮ್ಮ ಪ್ರೊಫೆಷ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಸಪೋಸ್ ನೀವೊಬ್ಬ ಟೀಚರ್ ಆಗಿದ್ದರೆ, ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೆ ಆದರೆ ಏನಾಗುತ್ತೆ, ನೀವೊಬ್ಬ ಒಳ್ಳೆಯ ಟೀಚರ್ ಆಗಲಿಕ್ಕೆ ಇನ್ನೂ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಪೋಸ್ ನೀವೊಬ್ಬ ಹೌಸ್ ಮೇಕರ್ ಆಗಿದ್ದರೆ, ಹೌಸ್ ವೈಫ್ ಆಗಿದ್ದರೆ, ನೀವು ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನ ಹೇಳಿಕೊಟ್ಟು ನೀವು ಸಹ ಅಂದರೆ ನಿಮ್ಮ ಮಕ್ಕಳನ್ನ ಸಕ್ಸಸ್ಫುಲ್ ಮಾಡ್ಬೋದು, ನೀವು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು. ಆ್ಯಂಡ್ ನೀವು ಒಬ್ಬ ಎಂಪ್ಲಾಯಿ ಆಗಿದ್ದರೆ, ನೋಡಿರಿ, ಇಲ್ಲಿ ನೀವು ಸ್ಪೆಂಡ್ ಮಾಡ್ತಾಯಿದ್ದೀರಿ ದುಡ್ಡು, ಬಟ್ ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ವೃತ್ತಿಯಲ್ಲಿ ಪ್ರಮೋಷನ್ನ ಪಡೆದಿದ್ದೆ ಆದರೆ ನೀವು ಎಷ್ಟು ಹಣ ಗಳಿಸ್ಬೋದು ಯೋಚನೆ ಮಾಡಿರಿ ಅಲ್ವಾ? ಆದ್ದರಿಂದ ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ದುಡ್ಡಿನ ಒಂದು ಮುಖವನ್ನು ನೋಡಬೇಡ್ರಿ. ವ್ಯಾಲ್ಯೂನ ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಿರಿ. ನೆಕ್ಸ್ಟ್, ಇದರಿಂದ ನಿಮಗೆ ಏನೇನು ಒಂದು ಬೆನಿಫಿಟ್ಸ್ಗಳು ಬರ್ತಾ ಇದ್ದಾವೆ ಅಂತ ಅನ್ನೋದನ್ನು ನಾವು ನೋಡಿದಾಗ, ಮೊದಲೇದಾಗಿ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ನೀವೇನಾದರೂ ಎಲ್ಲೇ ಹೋಗಿ ಆಫ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಲಿಕ್ಕೆ ಟೈಮ್ ಬೇಕು, ಬರಲಿಕ್ಕೆ ಟೈಮ್ ಬೇಕು. ಆ್ಯಂಡ್ ದೆನ್ ಸಾಕಷ್ಟು ಬಾರಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಜನರಿಗೆ ಆ ಟೈಮ್ ಇರಲ್ಲ. ಆದ್ದರಿಂದ ಮನೆಯಲ್ಲಿಯೇ ಸೇಫಾಗಿ ನೀವು ಆನ್ಲೈನಲ್ಲಿ ಟೈಮನ್ನು ಸೇವ್ ಮಾಡಿಕೊಂಡು ಇಲ್ಲಿ ವಿಷಯಗಳನ್ನ ಕಲ್ತ್ಕೊಳ್ಬೋದು. ಎಷ್ಟೋ ಜನ ಅಂತಿರ್ತಾರೆ, ನಾನು ಕಲಿಬೇಕಂತ ಮನಸ್ಸಿದೆ ಬಟ್ ನಾನು ಹೋಗಲಿಕ್ಕೆ ಟೈಮ್ ಇಲ್ಲ ಅಂತಿರ್ತಾರೆ. ಅಂಥವ್ರಿಗೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ. ಒಂದು ಎರಡನೇದು ಬೆನಿಫಿಟ್ ಏನಂತಂತಂದರೆ, ಯು ಆರ್ ಗೆಟಿಂಗ್ ದ ರೆಕಾರ್ಡಿಂಗ್ ವಿಡಿಯೋಸ್. ಈ ಒಂದು ಬ್ಯಾಚಲ್ಲಿ ನಾನೇನು ಲೈವ್ ಸೆಷನ್ಸ್ಗಳನ್ನ ನಿಮಗೆ ತೆಗೆದುಕೊಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿಯೊಂದು ಲೈವ್ ಸೆಷನ್ನ ರೆಕಾರ್ಡಿಂಗ್ ಸೆಷನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಎಷ್ಟೋ ಜನ ಈಗ ನೀವು ಆಫ್ಲೈನ್ ಕ್ಲಾಸಿಗೆ ಹೋಗಿ ಬರ್ತೀರಿ, ಸಪೋಸ್ ನಿಮಗೇನಾದರೂ ಎಮರ್ಜೆನ್ಸಿ ಬಂದು 1 ಕ್ಲಾಸು 2 ಕ್ಲಾಸು ನೀವು ಮಿಸ್ ಮಾಡಿದಿರಿ ಅಂತಂತಂದರೆ ಅಲ್ಲಿ ಮತ್ತೆ ಆ ಕ್ಲಾಸ್ ಸಿಗಲ್ಲ ನಿಮಗೆ. ಇಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸೆಷನ್ದು ರೆಕಾರ್ಡಿಂಗ್ ವಿಡಿಯೋಸ್ಗಳು ನಿಮಗೆ ಸಿಗೋದ್ರಿಂದ ಅದನ್ನು ನೀವು ಎಷ್ಟು ಸತಿ ಬೇಕಂದರೂ ಅಷ್ಟು ಸತಿ ರೀವಾಚ್ ಮಾಡಿ ಕಲ್ತ್ಕೋಬೋದು. 1 ಇಯರ್ ತನಕ ಅದರ ಎಕ್ಸೆಸ್ ನಿಮಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀವಿ. ಆ ಗ್ರೂಪ್ನಲ್ಲಿ ನನ್ನ ಸಪೋರ್ಟ್ ಈ ಕೋರ್ಸ್ ಮುಗಿಯೋ ತನಕ ಅಲ್ಲ, ಮುಗಿದ ಮೇಲೂ ನನ್ನೊಂದಿಗೆ ನೀವು ಕನೆಕ್ಟ್ ಇರ್ತೀರಿ. ಒಂದು. ಆ್ಯಂಡ್ ದೆನ್ ಫೋರ್ತ್ ಒನ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಇದು ಸ್ಪೋಕನ್ ಪ್ರಾಕ್ಟೀಸ್.
ನೋಡಿರಿ ಎಷ್ಟೋ ಜನ ಇಂಗ್ಲೀಷನ್ನು ಓದ್ತಾರೆ ಬರೀತಾರೆ, ಬಟ್ ಅವರಿಗೆ ಇಂಗ್ಲೀಷನ್ನು ಯಾಕೆ ಮಾತನಾಡಲಿಕ್ಕಾಗಲ್ಲ ಅಂತಂತಂದರೆ ಅವರು ಪ್ರಾಕ್ಟೀಸ್ ಮಾಡಿರಲ್ಲ. ಆದ್ದರಿಂದ ಈ ಒಂದು ಬ್ಯಾಚಲ್ಲಿ ನಾವು ಏನು ಮಾಡ್ತೀವಿ, ನಿಮಗೆ ನಿಮ್ಮ ಹಾಗೆ ಸಮಾನ ಮನಸ್ಕರಿರುವಂತಹ, ಅಂದರೆ ನಿಮ್ಮ ಹಾಗೆಯೇ ಇಂಗ್ಲೀಷ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ನನ್ನ ಬ್ಯಾಚಲ್ಲಿ ಜಾಯ್ನ್ ಆಗಿರ್ತಾರೆ. ಸೊ ಅವರೊಂದಿಗೆ ನಾನು ನಿಮಗೆ ಒಬ್ಬರನ್ನ ಫೇರ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಅಂದರೆ ಲೇಡೀಸ್ಗೆ ಲೇಡೀಸ್ ಜೊತೆಗೇ ಕನೆಕ್ಟ್ ಮಾಡಿರ್ತೀವಿ, ಜೆಂಟ್ಸ್ಗೆ ಜೆಂಟ್ಸ್ ಜೊತೆಗೆ ಒಬ್ಬರನ್ನ ಫೇರ್ ಮಾಡಿರ್ತೀವಿ. ನೀವು ಇಲ್ಲಿ ಕ್ಲಾಸಲ್ಲಿ ಏನು ವಿಷಯಗಳನ್ನ ಕಲಿತೀರಿ ಅದನ್ನ ಅವರೊಂದಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಸ್ಪೋಕನ್ ಪ್ರಾಕ್ಟೀಸನ್ನು ನೀವು ಮಾಡಿಬಿಟ್ಟು ಇಂಗ್ಲೀಷ್ನಲ್ಲಿ ನೀವು ಫ್ಲೂಯೆಂಟ್ ಆಗ್ಬೋದು. ಕಲಿಸುವುದರ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ಅನೇಕ ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತಿರ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ನೇರವಾಗಿ, ಅದನ್ನ ಕಲಿತು ನೀವು ಪರ್ಫೆಕ್ಟ್ ಆಗ್ಬೋದು. ಆ್ಯಂಡ್ ದೆನ್ ವೀಕ್ಲಿ ಮಾಸ್ಟರ್ ಮೈಂಡ್ ಸೆಷನ್ಸನ್ನು ನಾನು ತೆಗೆದುಕೊಳ್ತಾ ಇರ್ತೀನಿ. ಬರೀ ನಾವು ನೋಡಿರಿ ಇಂಗ್ಲೀಷಿನ ಭಾಷೆನ ಮಾತನಾಡಬೇಕು ಅಂತಂತಂದರೆ ಭಾಷೆ ಅಂತ ಅನ್ನೋದು ಡಿಪೆಂಡ್ ಆಗಿರೋದು 60% ಲ್ಯಾಂಗ್ವೇಜ್ ಮೇಲೆ, ಆ್ಯಂಡ್ ದೆನ್ 40% ಸೈಕಾಲಜಿ ಅಂತ ನಾವು ಹೇಳ್ತೀವಿ. ನಿಮ್ಮ ಮೈಂಡನ್ನು ನೀವು ಕರೆಕ್ಟಾಗಿ ಆ ಒಂದು ಭಾಷೆನ ಮಾತನಾಡಲಿಕ್ಕೆ ಸೆಟ್ ಮಾಡಿಕೊಂಡಾಗ ಆ ಭಾಷೆ ನಿಮಗೆ ಮಾತನಾಡಲಿಕ್ಕೆ ಬರುತ್ತೆ. ಆದ್ದರಿಂದ ನಾನು ನಿಮಗೆ ವೀಕ್ಲಿ ಮಾಸ್ಟರ್ ಮೈಂಡ್ ಸೆಷನ್ಸ್ಗಳಲ್ಲಿ ಈ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗನ್ನು ಯಾವ ರೀತಿ ಮಾಡಬೇಕು, ಪರ್ಸನಲ್ ಡೆವಲಪ್ಮೆಂಟನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಮ್ಮ ಮೈಂಡನ್ನು ಇಂಗ್ಲೀಷ್ ಕಲಿಯಲಿಕ್ಕೆ ಯಾವ ರೀತಿ ನಾವು ಟ್ಯೂನ್ ಮಾಡ್ಕೊಳ್ಬೇಕು, ಈ ಎಲ್ಲ ವಿಷಯಗಳನ್ನ ಹೇಳ್ಕೊಡ್ತೀನಿ. ಅದನ್ನ ಕಲಿತು ನೀವು ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ಬೋದು. ವೆಲ್ ಫ್ರೆಂಡ್ಸ್, ನೋಡಿರಿ ಇಷ್ಟೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ. ಸೊ ಡೋಂಟ್ ವೇಸ್ಟ್ ದ ಟೈಮ್. ಈಗ ಫೀಸ್ ಎಷ್ಟು ಅಂತಂತಂದು ನೀವು ಈ ಕೆಳಗಡೆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಂಡು ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಿರಿ. ವೆಲ್ ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇರ್ ಆರ್ 3 category ಪೀಪಲ್ ಇನ್ ದಿಸ್ ವರ್ಲ್ಡ್, ರೈಟ್? ಸೊ ಫಸ್ಟ್ ಕ್ಯಾಟಗರಿ ಪೀಪಲ್ ಯಾರು ಅಂತಂತಂದರೆ ವಾಚರ್ಸ್ ಅಂತ ನಾವು ಹೇಳ್ತಿರ್ತೀವಿ. ವಾಚರ್ಸ್ ಏನು ಮಾಡ್ತಾರೆ, ಬರೀ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡ್ತಾ ಬೇರೆ ಬೇರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ಜಸ್ಟ್ ಇಂಗ್ಲೀಷನ್ನು ಕಲಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅವರು ವಾಚ್ ಮಾಡ್ತಾರೆ ಅಷ್ಟೇ, ಆದ್ದರಿಂದ ಅವರಿಗೆ ಇಂಗ್ಲೀಷ್ ಬರಲ್ಲ. ವಾಚ್ ಮಾಡೋದ್ರಿಂದ ಅವರು ವಾಚರ್ಸ್ ಆಗೇ ಇರ್ತಾರೆ. ಇನ್ನು ಸೆಕೆಂಡ್ ಕ್ಯಾಟಗರಿ ಪೀಪಲ್, ದೇ ಆರ್ ಕಾಲ್ಡ್ ಥಿಂಕರ್ಸ್ ಅಂತಂದರೆ ಅವ್ರು ಏನು ಮಾಡ್ತಾರೆ, ಅವರು ವಾಚ್ ಮಾಡ್ತಾರೆ ಇಂಗ್ಲೀಷ್ ವೀಡಿಯೋಸ್ಗಳನ್ನ. ಎಸ್, ನಾನು ಸಹ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಾನು ಸಹ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂತಂದು ಹೇಳ್ತಿರ್ತಾರೆ. ಆದರೆ ಅವರು ಯಾವುದೇ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳಲ್ಲ. ಆದ್ದರಿಂದ ಅವರು ಜೀವನ ಪೂರ್ತಿ ಥಿಂಕರ್ಸ್ ಆಗೇ ಇರ್ತಾರೆ. ನೋಡೋಣ, ನಾಳೆ ಸೇರ್ಕೊಳ್ಳೋಣ, ಮುಂದಿನ ವಾರ ಸೇರ್ಕೊಳ್ಳೋಣ, ಸರ್ ಈ ಬ್ಯಾಚ್ ಮಾಡಿದ್ದಾರೆ, ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಆಗೋಣ, ಇನ್ನೊಂದು ಚೂರು ಟೈಮ್ ಬರಲಿ ಆವಾಗ ಜಾಯ್ನ್ ಆಗೋಣ, ಈಗ ದುಡ್ಡಿಲ್ಲ ಮುಂದೆ ಜಾಯ್ನ್ ಆಗೋಣ ಅಂತ ಬರೀ ಯೋಚನೆ ಮಾಡ್ತಾನೆ ಟೈಮ್ ಅವರು ಕಳೀತಾ ಇರ್ತಾರೆ. ಇನ್ನು ಥರ್ಡ್ ಕ್ಯಾಟಗರಿ ಪೀಪಲ್, ಅವರನ್ನು ನಾವು ವಿನ್ನರ್ಸ್ ಆ್ಯಂಡ್ ಅಚೀವರ್ಸ್ ಆ್ಯಂಡ್ ದೆನ್ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತಂದು ಹೇಳ್ತೀವಿ. ಅವರನ್ನು ನಾವು ಏನಂತೀವಿ ಅಂತಂತಂದರೆ ಆ್ಯಕ್ಷನ್ ಟೇಕರ್ಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಆ್ಯಕ್ಷನ್ ಟೇಕರ್ ಅವರು ಏನು ಮಾಡ್ತಾರೆ ಅಂತಂದರೆ, ಅವರು ಫಸ್ಟು ವಾಚ್ ಮಾಡ್ತಾರೆ, ಆನಂತರ ಎಸ್ ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲೀಷ್ ಅಂತಂತಂದು ಯೋಚನೆ ಮಾಡ್ತಾರೆ. ಸೊ ಯಾವುದಾದ್ರೂ ಅವಕಾಶ ಇದೆ ಅಂತ ನೋಡ್ತಾರೆ, ಎಸ್ ದಿಸ್ ಇಸ್ ದ ರೈಟ್ ಟೈಮ್. ಸೊ ಈಗ ಮಂಜುನಾಥ್ ಸರ್ ಒಂದು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಾನು ಜಾಯ್ನ್ ಆಗಿ ಈ ಒಂದು ಕ್ಲಾಸಲ್ಲಿ ನಾನು ಇಂಗ್ಲೀಷನ್ನ ಕಲಿತೀನಿ ಅಂತಂತಂದು ಅವರು ಡಿಸೈಡ್ ಮಾಡಿಬಿಟ್ಟು ಅವರು ಆ್ಯಕ್ಷನ್ ತೊಗೊಂಡು ಸೊ ಇಮಿಡಿಯೇಟಾಗಿ ಜಾಯ್ನ್ ಆಗ್ತಾರೆ. ಯಾರು ಆ್ಯಕ್ಷನ್ ತೆಗೆದುಕೊಳ್ತಾರಲ್ಲ ಅವರೇ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಟೂ ಮಚ್ ಇನ್ ಥಿಂಕಿಂಗ್ ಆ್ಯಂಡ್ ವಾಚಿಂಗ್. ಜಸ್ಟ್ ಟೇಕ್ ಅ ಆ್ಯಕ್ಷನ್ ಆ್ಯಂಡ್ ಜಾಯ್ನ್ ದಿಸ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಆ್ಯಂಡ್ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲೀಷ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಜಾಯ್ನ್ ಆಗ್ತಿರಲ್ವಾ? ವೆಲ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನೋಡಿರಿ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಫ್ರೀಯಾಗಿ ನಾನು ಕಾಂಟೆಂಟನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಇನ್ನೂ ಹೆಚ್ಚಿನ ವಿಷಯಗಳನ್ನ ನೀವು ಕಲಿಬೇಕು ಅಂತಂದರೆ ಖಂಡಿತವಾಗಲೂ ಈ ಬ್ಯಾಚಿಗೆ ಜಾಯ್ನ್ ಆಗಿ ನಿಮ್ಮ ಒಂದು ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ಜನ, ನಾನು ಹಿಂದೆ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚನ್ನು ಮಾಡಿದಾಗ ನನ್ನ ಬ್ಯಾಚಿಗೆ ಸೇರಿ ಸಾಕಷ್ಟು ಜನ ತಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಒಂದು ಫೀಡ್ಬ್ಯಾಕ್ ಒಂದು ವಿಡಿಯೋಸ್ಗಳು ನಿಮಗೆ ಬೇಕು ಅಂತಂತಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ವಾಚ್ ಮಾಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೋಡಿರಿ, ಇನ್ನೊಬ್ಬರಿಗೆ ಇದನ್ನ ಶೇರ್ ಮಾಡಿರಿ ಅಂತ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನೀವು ನಿಮಗೆ ಕೇಳ್ಕೊಳ್ಳಿ, ಎಸ್ ಕ್ಯಾನ್ ಐ ಇಂಪ್ರೂವ್ ಮೈ ಇಂಗ್ಲೀಷ್ ಅಂತಂತಂದು. ಇಫ್ ಯುವರ್ ಮೈಂಡ್ ಸೇಸ್ ಎಸ್, ದೆನ್ ಜಾಯ್ನ್ ದಿಸ್ ಆನ್ಲೈನ್ ಕೋರ್ಸ್ ಆ್ಯಂಡ್ ದೆನ್ ಗೆಟ್ ಸಕ್ಸಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಐ ಹೋಪ್ ನೀವು ಈ ಒಂದು ವಿಡಿಯೋನ ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಮತ್ತೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಸೊ thank you, thanks for watching, wish you all the best and God bless you all.